ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ದಿನಾಂಕ 18/7/2026 ನಡೆದಿರತಕ್ಕಂತಹ ಕೆಇ ನಡೆಸಿರತಕ್ಕಂತಹ ಯಾವುದು ಕೆಇಎಸ್ ಮತ್ತು UPSC ಫ್ರೀ ಕೋಚಿಂಗ್ ಪರೀಕ್ಷೆಯಲ್ಲಿ ನಮ್ಮ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಸೈನ್ಸ್ ಕೀ ಆನ್ಸರ್ ಅನ್ನು ಕೂಡ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಕೂಡ ಮತ್ತೆ ಮುಂಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಕೂಡ 99% ಓಕೆ 98-99% ರಿಸಲ್ಟ್ ಕೊಡ್ತಕ್ಕಂಥ ವಿಜ್ಞಾನದ ಏಕೈಕ ಪುಸ್ತಕ ಅಂದ್ರೆ ಅದು 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದೀಗ ನಿಮ್ಗೆ ಮುಂಚೆ ಕನ್ನಡ ಮೀಡಿಯಂದಲ್ಲಿತ್ತು, ಇತ್ತೀಚೆಗೆ ಏನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ರಿಲೀಸ್ ಆಗಿದೆ. ಎರಡು ಕೂಡ ಸೇಮ್ ರಿಸಲ್ಟ್ ಅನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏನ್ ವಿಶೇಷತೆ ಅಂತ ನೋಡ್ತಾ ಹೋದಾಗ NCERT ಮತ್ತೆ ವೆಬ್ಸೈಟ್ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡಬೇಕು ಕ್ವಶನ್ ಪೇಪರ್ ಅಲ್ಲಿ ಅಂತ ಅಂದಾಗ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡ್ಡಾಯ ಮತ್ತು ಅನಿವಾರ್ಯ ಎನ್ನುವಂತ ವಿಷಯ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಉತ್ತರಗಳನ್ನ ನಿಮಗೆ ಡಿಸ್ಕಸ್ ಮಾಡೋದಾದ್ರೆ, ನಿಮಗೆ ಏನಾದ್ರೂ ಈ ಪುಸ್ತಕ ಬೇಕಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಹಾಕಿದ್ರೆ ನಿಮಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾರೆ ಅನ್ನುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಇಲ್ಲಿ ಮೊದಲೇ ಪ್ರಶ್ನೆ ನೋಡೋದಾದ್ರೆ ಹೈಪರ್ ಮೆಟ್ರೋಫಿಯಾ. ಓಕೆ, ಇಲ್ಲಿ ಹೈಪರ್ ಮೆಟ್ರೋಫಿಯಾ ಅಂದ್ರೆ ಏನು? ದೂರ ದೃಷ್ಟಿ ದೋಷ ಅಂತ ಕರಿತಾ ಹೋಗ್ತೀವಿ, ಹೌದಾ? ಹಾಗಾದ್ರೆ ಇಲ್ಲಿ ಸಮೀಪ ದೃಷ್ಟಿ ದೋಷವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಯೋಫಿಯಾ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದೂರದೃಷ್ಟಿ ದೋಷ ಅಂತ ಅಂದಾಗ ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ. ಈ ಹೈಪರ್ ಮೆಟ್ರೋಫಿಯಾ ದೂರದೃಷ್ಟಿ ದೋಷವನ್ನು ಸರಿಪಡಿಸೋದಕ್ಕೆ ಉಪಯೋಗಿಸ್ತಕ್ಕಂಥ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಹಾಗಾದ್ರೆ ಇಲ್ಲಿ ಹೈಪರ್ ಮೆಟ್ರೋಫಿಯಾ ಅಂದ್ರೆ ದೃಷ್ಟಿ ದೋಷ, ಯಾರು ದೂರದೃಷ್ಟಿ ದೋಷ ಅಂತ ಕೇಳಿದಾಗ ಆನ್ಸರ್ ಪೀನ ಮೊಸರ ಆಗುತ್ತೆ. ಇಲ್ಲಿ ಕಣ್ಣಿನ ಯಾವ ಭಾಗದಲ್ಲಿ ಏನು ಪ್ರತಿಬಿಂಬ ಬಿದ್ದಾಗ ಕಣ್ಣು ದೂರದೃಷ್ಟಿ ದೋಷವನ್ನು ಅನುಭವಿಸುತ್ತೆ ಅಂತ ಕೇಳಿದಾಗ ಈ ಕಣ್ಣು ಅಂದಾಗ ಕಣ್ಣಿನ ಇಲ್ಲಿ ರೆಟಿನಾದ ಮೇಲೆ ಬೀಳ್ಬೇಕಿತ್ತು, ಬಂದ ಬೆಳಕು ರೆಟಿನಾದ ಮೇಲೆ ಬೀಳ್ಬೇಕಿತ್ತು, ಬಟ್ ಬೀಳಲಿಲ್ಲ. ಇಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಬಿತ್ತು. ಓಕೆ, ಇಲ್ಲಿ ಮುಂಭಾಗದಲ್ಲಿ ಬಿದ್ದರೆ ಇದನ್ನ ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಹಿಂಭಾಗದಲ್ಲಿ ಬಿದ್ದರೆ ಇದನ್ನ ನಾವು ದೂರ ದೃಷ್ಟಿ ದೋಷ ಅಂತ ಕರಿತೀವಿ, ದೂರ ದೃಷ್ಟಿ ದೋಷ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆನ್ಸರ್ ಏನು? ಪೀನ ಮೊಸರ. ದೂರದೃಷ್ಟಿ ದೋಷಕ್ಕೆ ಸರಿಪಡಿಸೋದಕ್ಕೆ ಯಾವ ಒಂದು ಲೆನ್ಸ್ ಯೂಸ್ ಮಾಡ್ತೀವಿ, ಮೊಸರ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಪೀನ ಮೊಸರ ಅಂತ ಹೇಳ್ಬೇಕು. ಸಮೀಪ ದೃಷ್ಟಿ ದೋಷ ಅಂದಾಗ ಯಾವುದು? ನಿಮ್ನ ಮೊಸರ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 112 112 ಅನ್ನ ತೆಗೆದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ದೂರದೃಷ್ಟಿ ದೋಷ ಹೈಪರ್ ಮೆಟ್ರೋಫಿಯಾ ಯಾವುದು? ಇಲ್ಲಿ ದೂರದೃಷ್ಟಿ ಪೀನ ಮೊಸರ ಪರಿಹಾರ ಅಂತ ಕ್ಲಿಯರ್ ಆಗಿ ಆಸ್ ಇಟ್ ಈಸ್ ಡೈರೆಕ್ಟ್ ಕ್ವಶನ್ ಬಂದಿದೆ, ಹೌದಾ? ಹಾಗಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪದಾರ್ಥ ಪ್ರಮಾಣದ ಅಂತಾರಾಷ್ಟ್ರೀಯ ಏಕಮಾನ? ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ವಸ್ತುಗಳ ಪ್ರಮಾಣ ಅಂತ ಹೇಳ್ತಾ ಹೋಗ್ತೀವಿ. ಈ ವಸ್ತುಗಳ ಪ್ರಮಾಣದ SI ಮಾನ ಯಾವುದು? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ SI ಯೂನಿಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮೋಲ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 3 ತೆಗಿಬಹುದು, 202 ತೆಗೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 3 ಇಲ್ಲಿದೆ ನೋಡಿ, 3 ವಸ್ತುಗಳ ಪ್ರಮಾಣ ಅಂದಾಗ ಮೋಲ್ ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಬುಕ್ಕಲ್ಲೂ ಇದೆ, ಹೌದಾ? ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಬುಕ್ಕಲ್ಲಿ 202 ತೆಗೆದ್ರೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಅರ್ಥ ಆಯ್ತಾ? ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ನೀವು ಏನೇ ಒಂದು ಬೇಸಿಕ್ ಸೈನ್ಸ್ ಅನ್ನು ಕಡ್ಡಾಯ ವಿಜ್ಞಾನ ಓದ್ಕೊಂಡು ಹೋದಾಗ ನಾನು ಪದೇ ಯಾಕೆ ಹೇಳ್ತೀವಿ ಕ್ಲಾಸಲ್ಲಿ ಅಂತಂದ ಕಡ್ಡಾಯ ವಿಜ್ಞಾನ ಯಾಕೆ ಓದ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಮೊದಲ 80 ಪೇಜ್ ಅಲ್ಲಿ ಬೇಸಿಕ್ ಸೈನ್ಸ್ ಅನ್ನ ಕಡ್ಡಾಯ ವಿಜ್ಞಾನವನ್ನು ಕೊಟ್ಟಿದ್ವಿ. ಆ ಒಂದು ಕಡ್ಡಾಯ ವಿಜ್ಞಾನವನ್ನು ಓದಿದ್ರೆ ಸಾಕು, ನೀವು 3ರಿಂದ 4 ಮಾರ್ಕ್ಸ್ ಅರ್ನ್ ಮಾಡ್ತೀರಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ 5ರಿಂದ 6 ಮೇಲೆ ಮಾರ್ಕ್ಸ್ ಬಂದಿದೆ ಅನ್ನುವಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಮೊದಲನೇದಾಗಿ ಆಪ್ಷನ್ ಪಟ್ಟಿ 1 ಏನು ವಸ್ತುಗಳು ಕೊಟ್ಟಿದ್ದಾರೆ, ಈ ಕಡೆ ಅವು ರಿಲೀಸ್ ಮಾಡತಕ್ಕಂತ ಆಸಿಡ್ ಗಳನ್ನ ಕೊಟ್ಟಿದ್ದಾರೆ, ಆಮ್ಲಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಟ್ಟಿ ಎ ಯಲ್ಲಿ ಕೆಂಪಿರುವ ಇದೆ. ಈ ಕೆಂಪಿರುವ ಕಡಿದಾಗ ಯಾವ ಒಂದು ಆಮ್ಲ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾನೆ. ಆನ್ಸರ್ ಫಾರ್ಮಿಕ್ ಆಮ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ವಿನೆಗರ್ ಅಂದಾಗ ವಿನೆಗರ್ ಅಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ನೆಕ್ಸ್ಟ್ ಜೈವಿಕ ನಮೂನೆಗಳು ಯಾವುದು? ಜೈವಿಕ ನಮೂನೆಗಳು ಅಂದಾಗ ಫಾರ್ಮಲಿನ್ ಬರುತ್ತೆ. ಅರ್ಥ ಆಯ್ತಾ? ಇನ್ನು ದೋಸೆ ಹಿಟ್ಟು ಅಂದಾಗ ಸೋಡಿಯಂ ಬೈಕಾರ್ಬೊನೇಟ್. ಅರ್ಥ ಆಯ್ತಾ? ಹಾಗಾಗಿ ಆಪ್ಷನ್ 4 ಆಗುತ್ತೆ. ಇದು ಪೇಜ್ ನಂಬರ್ ನೀವು 4G ಸೈನ್ಸ್ ಅಂಡ್ ಟೆಕ್ ಪೇಜ್ ನಂಬರ್ 221, 15, 226, 211 ಇದು ತೆಗೆದ್ರೆ ನಿಮಗೆ 4 ಆನ್ಸರ್ ಸಿಗುತ್ತೆ. ಇರುವೆ ಚುಚ್ಚಿದಾಗ ಫಾರ್ಮಿಕ್ ಆಮ್ಲ ಬರುತ್ತೆ. ಇನ್ನು ಅಡಿಗೆ ಸೋಡಾ ಅಂದಾಗ
ಅಡಿಗೆ ಸೋಡಾ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ ದೋಸೆ ಯಾವುದು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ವಿನೆಗರ್ ಅಂದಾಗ ಅಸಿಟಿಕ್ ಆಮ್ಲ ಇರುತ್ತೆ. ನೆಕ್ಸ್ಟ್ ಇರುವೆ ಅಥವಾ ಜೇನುನೊಣ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಮೆಥನೋಯಿಕ್ ಆಮ್ಲ ಅಂದ್ರೂ ಒಂದೇನೆ, ಇಲ್ಲಿ ಇರುವೆಗೆ ಫಾರ್ಮಿಕ್ ಆಮ್ಲ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಇಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ. ಇನ್ನೊಂದಿದೆ. ಇನ್ನೊಂದು ಇಲ್ಲಿ ಜೀವ ನಮೂನೆ ಅಂತ ಹೇಳಿದೆ. ಅಂದ್ರೆ ಸತ್ತಿರ್ತಕ್ಕಂಥ ಜೀವಿಗಳನ್ನ ಅಥವಾ ಸ್ಪೆಸಿಮನ್ಸ್ ಅನ್ನ ಸಂರಕ್ಷಣೆ ಮಾಡೋದಕ್ಕೆ ಯಾವ ಒಂದು ಕೆಮಿಕಲ್ ಯೂಸ್ ಮಾಡ್ತೀವಿ. ಓಕೆ, ನಾವು ಎಲ್ಲಾದ್ರೂ ವಸ್ತು ಸಂಗ್ರಹಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಯಾವ್ದಾದ್ರು ಡೆಡ್ ಬಾಡಿಯನ್ನ ಕೆಮಿಕಲ್ ಹಾಕಿಟ್ಟಿರ್ತಾರೆ ಅಂದ್ರೆ ಆ ಕೆಮಿಕಲ್ ಹೆಸರನ್ನು ನಾವು ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ ಅಥವಾ ಫಾರ್ಮಲಿನ್ ಅಂತಾನು ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1ರಲ್ಲಿ ವಿಟಮಿನ್ಗಳನ್ನ ಕೊಟ್ಟಿದ್ದೀವಿ, ಪಟ್ಟಿ 2ರಲ್ಲಿ ಅದರ ಕೊರತೆಯಿಂದ ಬರ್ತಕ್ಕಂಥ ರೋಗಗಳನ್ನ ಕೊಟ್ಟಿದ್ದೀವಿ, ಮ್ಯಾಚ್ ಮಾಡಿ ಅಂತ ಪ್ರಶ್ನೆ ಕೇಳಿದೆ. ಓಕೆ, ಇಲ್ಲಿ ವಿಟಮಿನ್ ಬಿ12 ಅಂದಾಗ ಇದು ಗರ್ನಿಷಿಯಸ್ ರಕ್ತಹೀನತೆ ಬರುತ್ತೆ. ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ರಕ್ತಹೀನತೆ ಅಂತಾನು ಬರುತ್ತೆ. ನೆಕ್ಸ್ಟ್ ವಿಟಮಿನ್ ಬಿ1 ಅಂದಾಗ ಯಾವ್ದು ಬರುತ್ತೆ? ಬೆರಿ ಬರುತ್ತೆ. ವಿಟಮಿನ್ ಸಿ ಅಂದಾಗ ಸ್ಕರ್ವಿ ಬರುತ್ತೆ. ವಿಟಮಿನ್ ಕೆ ಅಂದಾಗ ಹ್ಯಾಮ್ರೇಜ್ಗಳು. ಇವುಗಳನ್ನು ನೀವು 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 8 ಮತ್ತೆ 367 ತೆಗೆದ್ರೆ ಆನ್ಸರ್ ಸಿಗುತ್ತೆ. ಅದು ಎಲ್ಲಿದೆ ಅಂತ ನೋಡ್ತಾ ಹೋದಾಗ ಜೀವಸತ್ವ ಬಿ1 ಅಂದಾಗ ವಿಟಮಿನ್ ಬಿ1 ಬೆರಿ ಬರುತ್ತೆ. ಹೌದು ಬರುತ್ತೆ. ನೆಕ್ಸ್ಟ್ ವಿಟಮಿನ್ ಬಿ12 ರಕ್ತಹೀನತೆ. ಹೌದಾ? ಇಲ್ಲಿ ವಿಟಮಿನ್ ಬಿ12 ಅನ್ನ ಬೇರೆ ಹೆಸರಲ್ಲಿ ಕೊಟ್ಟಿದ್ದಾರೆ. ಯಾವುದು? ವಿಟಮಿನ್ ಬಿ12 ಅಂದಾಗ ಗರ್ನಿಷಿಯಸ್ ರಕ್ತಹೀನತೆ. ಅರ್ಥ ಆಯ್ತಾ? ಇಲ್ಲಿ ಕೂಡ ರಕ್ತಹೀನತೆ ಅಂತಾನೆ ಕೊಟ್ಟಿದ್ದೀವಿ. ಹೌದಾ? ಇನ್ನು ವಿಟಮಿನ್ ಸಿ ಯಾವುದು? ಸ್ಕರ್ವಿ. ಹೌದಾ? ವಿಟಮಿನ್ ಸಿ ಅಂದಾಗ ವಿಟಮಿನ್ ಸಿ ಯಾವುದು? ಸ್ಕರ್ವಿ. ಹೌದು, ಕರೆಕ್ಟ್, ಮ್ಯಾಚ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವುದು? ಇನ್ನೊಂದು ವಿಟಮಿನ್ ಬಿ12 ಆಯ್ತು, ಬಿ1 ಬೆರಿ ಆಯ್ತು, ಸಿ ಸ್ಕರ್ವಿ ಆಯ್ತು. ವಿಟಮಿನ್ ಕೆ ಅಂದಾಗ ನಿಮ್ಗೆ ಅಧಿಕ ರಕ್ತಸ್ರಾವವಾಗುತ್ತೆ. ಅದನ್ನ ಇನ್ನೊಂದು ಹೆಸರು ನಾವು ಏನಂತ ಕರಿತೀವಿ ಅಂತ ನೋಡ್ತಾ ಹೋದಾಗ ಅದನ್ನ ನಾವು ಹ್ಯಾಮರೇಜ್ಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಹೊಸ ಪ್ರಭೇದಗಳು ಉಗಮಿಸುತ್ತೆ. ಹೌದಾ? ಈ ಪ್ರಕ್ರಿಯೆಯನ್ನ ಇಲ್ಲಿ ಪ್ರಪಂಚ ಅಂದಾಗ, ಭೂಮಿ ಅಂದಾಗ ಹಲವಾರು ಪ್ರಭೇದಗಳು, ಹಲವಾರು ಜೀವಿಗಳು ಉತ್ಪತ್ತಿ ಆಗ್ತವೆ. ಆ ಉಗಮಿಸ್ತಕ್ಕಂಥ ಪ್ರಕ್ರಿಯೆಯನ್ನ ನಾವ್ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದಾನೆ. ಈ ಪ್ರಶ್ನೆಯನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದಾನೆ. ಓಕೆ, ಎಕೋಲಜಿ ಅಂದಾಗ ನೀವು ಇದು ಎಕೋಲಜಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಹೌದು? ಹಾಗಾದ್ರೆ ಇಲ್ಲಿ ಎಕೋಲಜಿ ಅಂದಾಗ ನೀವು ಒನ್ ವರ್ಡ್ ಆನ್ಸರ್ ಗಳನ್ನ ಮತ್ತೆ ಡೆಫಿನೇಷನ್ ಗಳನ್ನ ತುಂಬಾ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಹೊಸ ಪ್ರಭೇದಗಳು ಭೂಮಿಯಲ್ಲಿ ಉಗಮಿಸ್ತವೆ. ಆ ಪ್ರಕ್ರಿಯೆನ ಏನಂತ ಕರಿತಾನೆ ಅಂತ ಕೇಳ್ತಾನೆ? ಪ್ರಭೇದೀಕರಣ. ಪ್ರಭೇದಿಗಳು ನಮ್ಮ ಭೂಮಿಯಲ್ಲಿ ಉತ್ಪತ್ತಿ ಆಗ್ತವೆ, ಅವುಗಳಿಗೆ ನಾವು ಪ್ರಭೇದೀಕರಣ ಅಂತ ಕರಿತೀವಿ. ಈ ಒಂದು ಆನ್ಸರ್ ನಿಮ್ಗೆ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 436 ತೆಗೆದು ಓಪನ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಕೊಟ್ಟಿದ್ದಾರೆ ನೋಡಿ. ಪ್ರಭೇದೀಕರಣ ಅಂದ್ರೆ ಏನು? ಒಳಗಾಗಿ ಹೊಸ ಪ್ರಭೇದ ಉಂಟಾಗುವ ಕ್ರಿಯೆ. ನೀವು ಇಷ್ಟೆಲ್ಲ ನೋಡೋಕ್ಕಿಂತ ಇಲ್ಲಿ ನೋಡಿ, ಹೊಸ ಪ್ರಭೇದ ಉಂಟಾಗುವ ಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಭೇದೀಕರಣ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಟ್ ಆನ್ಸರ್ ಸಿಕ್ತು. ನೆಕ್ಸ್ಟ್, ಒಂದು ಉತ್ತಮ ಅಗ್ನಿಶಾಮಕವು ಈ ಕೆಳಗಿನಲ್ಲಿ ಒಂದಾಗಿದೆ. ಉತ್ತಮ ಅಗ್ನಿಶಾಮಕ ಅಂದ್ರೆ ಏನು? ಯಾವುದು ಬೆಂಕಿಯನ್ನ ನಂದಿಸುತ್ತೆ, ಬೆಂಕಿಯನ್ನ ಆರಿಸುತ್ತೆ, ಇದರಲ್ಲಿ ಯಾವುದು ಒಳ್ಳೇದು, ಬೇಗ ಆರಿಸುತ್ತೆ ಅಂತ ಕೇಳಿದ್ರೆ ಆನ್ಸರ್ ಇಂಗಾಲದ ಡೈಆಕ್ಸೈಡ್. ಅರ್ಥ ಆಯ್ತಾ? ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ಬೇಕು. ಇಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವು ಪೇಜ್ ನಂಬರ್ ನೀವು 214 ಓಪನ್ ಮಾಡಿದ್ರೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಆರಿಸುವಿಕೆ ಅಂತ ಡೈರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ರಿಲೇಟೆಡ್ ಕೂಡ ಅಲ್ಲ, ಡೈರೆಕ್ಟ್ ಪ್ರಶ್ನೆ ನಮ್ಮ ಪುಸ್ತಕದಿಂದ ಬಂದಿದೆ ಅನ್ನುವಂಥದ್ದು ನಮಗೆ ಹೆಮ್ಮೆ ವಿಚಾರ. ಇದೇ ಫಸ್ಟ್ ಅಲ್ಲ, ಪ್ರತಿ ಪರೀಕ್ಷೆಯಲ್ಲಿ ಕೂಡ 99% ರಿಸಲ್ಟ್ ಅನ್ನ ಕೊಡ್ತಾ ಬಂದಿದೆ, ಕೊಡುತ್ತೆ ಕೂಡ. ಅರ್ಥ ಆಯ್ತಾ? ಇದು NCERT ಬೇಸ್ ಮೇಲೆ ರಚನೆ ಆಗಿದೆ, ವೆಬ್ಸೈಟ್ ಮೇಲೆ ರಚನೆ ಆಗಿದೆ. ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಯಾವ ರೀತಿ ಪರೀಕ್ಷೆ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋಂಥದ್ದನ್ನ ನಾವಿಲ್ಲಿ ತಿಳಿಸ್ಕೊಟ್ಟಿದೀವಿ. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಸಾಮಾನ್ಯವಾಗಿ ಗ್ರಹಗಳು ಸೂರ್ಯನ ಸುತ್ತುವಾಗ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕಕ್ಷೆಗಳ ನಿಯಮ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇದನ್ನ ನಾವು ಇನ್ನೊಂದಿಷ್ಟು ಕರಿತೀವಿ, ಅದನ್ನೇ ನಾವು ದೀರ್ಘ ವೃತ್ತಾಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ ಅಂತ ಹೇಳ್ತೀವಿ. ಇದನ್ನ ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 156 ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇದೆ ದೀರ್ಘ ವೃತ್ತಗಳ ನಿಯಮ. ಅರ್ಥ ಆಯ್ತಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ನೋಡಬಹುದು. ಇನ್ನು ನೆಕ್ಸ್ಟ್, ರಾಕೆಟ್ ನೋದನ ಅಂದ್ರೆ ರಾಕೆಟ್ ಉಡಾವಣೆ ಕ್ರಿಯೆಯನ್ನು ಈ ಕೆಳಗಿನ ಯಾವ ತತ್ವವನ್ನು ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಆನ್ಸರ್ ತತ್ವ ಅಂತ ಕೇಳಿದ್ರೆ ಸಂವೇಗ ಸಂರಕ್ಷಣಾ ತತ್ವ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಕರೆಕ್ಟ್ ಕೇಳಿದಾನೆ. ಯಾವುದು?
ರಾಕೆಟ್ ಉಡಾವಣೆ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ದೇನೆ, ಅದು ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ತೀವಿ. ಹಾಗಾದ್ರೆ ರಾಕೆಟ್ ಉಡಾವಣೆ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಯಾವುದು? ನ್ಯೂಟನ್ನ ಮೂರನೇ ನಿಯಮ. ತತ್ವ ಯಾವ್ದು ಅಂತ ಕೇಳಿದ್ರೆ ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ಬೇಕು. ಯಾವ ನಿಯಮ ಅಂತ ಕೇಳಿದ್ರೆ ನ್ಯೂಟನ್ನ ಮೂರನೇ ನಿಯಮ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನ ನೀವು ಫಾರ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ 585 ಸಿಗುತ್ತೆ, ಪೇಜ್ ನಂಬರ್ 13 ಸಿಗುತ್ತೆ. ಅರ್ಥ ಆಯ್ತಾ? ಇನ್ನು ಪೇಜ್ ನಂಬರ್ 1 ಸಿಗುತ್ತೆ, ಸರಿ 13 ಸಿಗುತ್ತೆ. ಇಲ್ಲಿ ನೋಡಿ, ರಾಕೆಟ್ ಅಂದಾಗ ಸಂವೇಗ ಸಂರಕ್ಷಣಾ ತತ್ವ ಅಂತ ಅಥವಾ ನ್ಯೂಟನ್ನ ಮೂರನೇ ನಿಯಮ ಅಂತ ಡೈರೆಕ್ಟ್ ಪ್ರಶ್ನೆ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ಭೂಪಾಲ್ ಅನಿಲ ದುರಂತ ಆಯ್ತು, ಹೌದಾ? ಹಾಗಾದ್ರೆ ಈ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾಗಿರತಕ್ಕಂತ ಕಂಪನಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಇಷ್ಟ ದಿನ ಅನಿಲ ಯಾವುದು ಅಂತ ಕೇಳ್ತಿದ್ದ, ಈಗ ಕಂಪನಿ ಯಾವುದು ಅಂತ ಕೇಳಿದರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯೂನಿಯನ್ ಕಾರ್ಬೈಡ್ ಅನ್ನುವಂತ ಒಂದು ಕಂಪನಿ. ಹಾಗಾದ್ರೆ ಯಾವ ಅನಿಲವನ್ನು ಬಿಡುಗಡೆ ಮಾಡಿತ್ತು ಅಂತ ಕೇಳಿದ್ರೆ, ಕಾರಣವಾದ ಅನಿಲ ಅಂತ ಕೇಳಿದ್ರೆ ಇದನ್ನ ಫಾರ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 10 ನೀವು ನೋಡಬಹುದು. ಭೂಪಾಲ್ ಅನಿಲ ದುರಂತ ಅಂತ ಒಂದು ಮೈಂಡ್ ಮ್ಯಾಪ್ ಚಾರ್ಟ್ ಅನ್ನ ಹಾಕಿ ತೋರಿಸಿದೆ. ಯಾವುದು? ಯೂನಿಯನ್ ಕಾರ್ಬೈಡ್ ಕಂಪನಿ. ಹೌದು. ಹಾಗಾದ್ರೆ ಇಲ್ಲಿ ಯಾವ ಅನಿಲ ಅಂತ ಕೇಳಿದ್ರೆ ಮಿಥೈಲ್ ಐಸೋಸೈನೈಡ್, MIC ಅಂತ ಕರಿತಾ ಹೋಗ್ತೀವಿ. ಮಿಥೈಲ್ ಐಸೋಸೈನೈಡ್ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್, ಸೌರಕೋಶ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ? ಯಾವುದು? ದ್ವಿತೀಯ ವಿದ್ಯುತ್ ಪರಿಣಾಮ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ಫಾರ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 13 ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಸೌರಕೋಶಗಳಿಂದ ಫೋಟೋ ವೋಲ್ಟಿಕ್ ಪರಿಣಾಮ ಅಂದ್ರೂ ಒಂದೇನೆ, ದ್ವಿತೀಯ ವಿದ್ಯುತ್ ಪರಿಣಾಮ ಅಂದ್ರೂ ಒಂದೇನೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೂ ಕೂಡ ಒಂದೇನೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಇಲ್ಲಿ ಲ್ಯಾಕ್ಟೋಮೀಟರ್ ಅಂದಾಗ ಈ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ತುಂಬಾ ಬೇಸಿಕ್ ಪ್ರಶ್ನೆಗಳನ್ನ ಕೇಳಿದರೆ ಲ್ಯಾಕ್ಟೋಮೀಟರ್ ಆಗಿರ್ಬೋದು, ಹಡಗು ಆಗಿರ್ಬೋದು, ಅಥವಾ ಸಬ್ಮರೀನ್ಗಳ ವಿನ್ಯಾಸ ಆಗಿರ್ಬೋದು, ಇವೆಲ್ಲವೂ ಕೂಡ ತಯಾರಾಗುವುದು ಯಾವ ತತ್ವದ ಮೇಲೆ ಅಂತ ಕೇಳಿದ್ರೆ ಇದು ಆರ್ಕಿಮಿಡಿಸ್ ತತ್ವ ಅಥವಾ ಆರ್ಕಿಮಿಡಿಸ್ ನ ತೇಲುವಿಕೆ ತತ್ವ ಅಂತ ಆನ್ಸರ್ ಮಾಡ್ಬೇಕಾಗಿತ್ತು. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ನೀವು ಪೇಜ್ ನಂಬರ್ ಫಾರ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 13 ಪೇಜ್ ನಂಬರ್ 13 3 ರಿಂದ 4 ಪ್ರಶ್ನೆ ಉದ್ಭವ ಆಗಿದಾವೆ. ಒಂದೇ ಪೇಜ್ ಅಲ್ಲಿ 3 ರಿಂದ 4 ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಪೇಜ್ ನಂಬರ್ 13 ಓಪನ್ ಮಾಡಿದ್ರೆ ಲ್ಯಾಕ್ಟೋಮೀಟರ್ ಯಾವ ತತ್ವ? ಆರ್ಕಿಮಿಡಿಸ್ ತತ್ವ. ಇದನ್ನ ನೀವು ಕ್ಲಿಯರ್ ಕಟ್ ಆಗಿ ನೋಡಬಹುದು. ಡೈರೆಕ್ಟ್ ಆನ್ಸರ್ಸ್. ಇನ್ನು ನೆಕ್ಸ್ಟ್, ಇಲ್ಲಿ ಒಂದು ಮೊಸರವನ್ನು ಗೋಳಿಯ ದರ್ಪಣದ ಮುಂಭಾಗದಲ್ಲಿ ಅನಂತ ದೂರದಲ್ಲಿ ಇರಿಸಿದಾಗ ಗೋಳಿಯ ದರ್ಪಣದಿಂದಾಗಿ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಅಂತ ಕೇಳ್ತಾನೆ. ಪ್ರಧಾನ ಸಂಗಮ ಅಂತ ಹೇಳ್ಬೇಕು, ಫೋಕಲ್ ಲೆಂತ್ ಅಂತ ಹೇಳ್ಬೇಕು, ಸಂಗಮ ದೂರ ಅಂದ್ರೂ ಒಂದೇ, ಸಂಗಮ ಬಿಂದು ಅಂದ್ರೂ ಒಂದೇ. ಇದು ನೀವು 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅದು 102 ಓಪನ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಸಂಗಮ ಬಿಂದು F ನಲ್ಲಿ ಅನಂತದಲ್ಲಿ ಅಂತ ಹೇಳಿದ್ರೆ. ಅರ್ಥ ಆಯ್ತಾ? ಸಂಗಮ ಬಿಂದು ಅಥವಾ ಫೋಕಲ್ ಲೆಂತ್ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಇನ್ಸುಲಿನ್ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದಾನೆ. ಇದು ಯಾವ್ದು ಸರಿ ಅಲ್ಲ ಅಂದ್ರೆ ಇದು ಒಂದು ಪ್ರಾಣಿಯ ಪ್ರೋಟೀನ್, ಹೌದು. ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಲ್ಲಿಸುತ್ತೆ, ಹೌದು. ಇದು ಒಂದು ಹಾರ್ಮೋನ್ ಆಗಿದೆ, ಹೌದು. ಹಾಗಾದ್ರೆ ಇದು ಯಕೃತ್ತಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದಾನೆ, ತಪ್ಪು. ಇದೆಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಲ್ಯಾಂಗರಾನ್ಸ್ ನ ಕಿರುದ್ವೀಪಗಳಲ್ಲಿ, ಪ್ಯಾಂಕ್ರಿಯಸ್ ಅಲ್ಲಿ, ಬೀಟಾ ಕೋಶಗಳಲ್ಲಿ. ಎಲ್ಲಿ? ಬೀಟಾ ಕೋಶಗಳಲ್ಲಿ, ಪ್ಯಾಂಕ್ರಿಯಸ್ ನ ಬೀಟಾ ಕೋಶಗಳಲ್ಲಿ ಇದು ಉತ್ಪತ್ತಿ ಆಗುತ್ತೆ. ಯಾವುದು? ಇನ್ಸುಲಿನ್ ಅಂದಾಗ. ಹಾಗಾದ್ರೆ ಇದು ಯಕೃತ್ತಲ್ಲಿ ಉತ್ಪತ್ತಿ ಆಗಲ್ಲ, ಸ್ರವಿಸಲ್ಪಡೋದಿಲ್ಲ. ಹಾಗಾಗಿ ಇದು ಯಾವ್ದು ಸರಿಯಲ್ಲ ಅಂತ ಕೇಳಿದಾನೆ. ಆಪ್ಷನ್ 2 ಸರಿ ಅಲ್ಲ. ಇದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೋಡಬಹುದು. ಮಾನವ ದೇಹದಲ್ಲಿ ಯಾವ ಅಂಗವು ಇನ್ಸುಲಿನ್ ಸ್ರವಿಸುತ್ತದೆ ಅಂದಾಗ ಪ್ಯಾನ್ಕ್ರಿಯಸ್ ಅಂತ ಹೇಳ್ಬೇಕಾಗಿತ್ತು. ಇನ್ನು ಡೆಪ್ತ್ ಆಗಿ ಕೇಳಿದ್ರೆ ಬೀಟಾ ಕೋಶಗಳು ಅಂತ ಹೇಳ್ಬೇಕು, ಅಥವಾ ಲ್ಯಾಂಗರಾನ್ಸ್ ನ ಕಿರುದ್ವೀಪಗಳಂದ್ರೂ ಕೂಡ ಹೇಳ್ಬೋದು. ಅರ್ಥ ಆಯ್ತಾ? ಇವು ಇದನ್ನ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 72 ಓಪನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ನಕ್ಷತ್ರಗಳ ಶಕ್ತಿಯ ಮೂಲ ಅಂತ ಕೇಳಿದ್ದೇನೆ. ನಕ್ಷತ್ರಗಳ ಶಕ್ತಿಯ ಮೂಲ ಅಂದ್ರೂ ಕೂಡ ಒಂದೇನೆ, ಸೂರ್ಯನ ಶಕ್ತಿಯ ಮೂಲ ಅಂದ್ರೂ ಕೂಡ ಒಂದೇನೆ. ಇಲ್ಲಿ ಸೂರ್ಯನಿಂದ ಬರ್ತಕ್ಕಂತ ಬೆಳಕು ಅಥವಾ ಸೂರ್ಯನ ಶಕ್ತಿಯ ಮೂಲ ಅಂತ ಪ್ರಶ್ನೆ ಕೇಳಿದ್ರೆ ಹೈಡ್ರೋಜನ್ ನ ಬೈಜಿಕ ಸಮ್ಮಿಳನ ಅಂತ ಹೇಳಿದ್ರು ಒಂದೇನೆ, ಬರೀ ಬೈಜಿಕ ಸಮ್ಮಿಳನ ಅಂದ್ರೂ ಕೂಡ ಒಂದೇನೆ, ನ್ಯೂಕ್ಲಿಯರ್ ಸಮ್ಮಿಳನ ಕೂಡ ಒಂದೇನೆ. ಅರ್ಥ ಆಯ್ತಾ? ಇಲ್ಲಿ ನಕ್ಷತ್ರಗಳು ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಗ್ರಹಗಳೆಲ್ಲವೂ ಕೂಡ ಯಾವುದು ಸೂರ್ಯ ಅಂದಾಗ ಇಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 94 ಮತ್ತು 180 ಓಪನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೌರಶಕ್ತಿ ಮೂಲ ಯಾವುದು? ಬೈಜಿಕ ಸಮ್ಮಿಳನ, ಹೌದು. ನೆಕ್ಸ್ಟ್, ಸೂರ್ಯನ ಒಳಗೆ ನಡೆಯುವ ಕ್ರಿಯೆ ಯಾವುದು? ಬೈಜಿಕ ಸಮ್ಮಿಳನ, ಹೌದು. 2 ಸರಿ ಕೊಟ್ಟಿದೆ. ಇನ್ನು ಭೂಮಿಯ ಮೇಲೆ ಸಮೀಪದ ಎತ್ತರದಿಂದ ಒಂದು ಸೇಬನ್ನು ಬಿಟ್ಟಾಗ, ಭೂಮಿಯ ಮೇಲ್ಮೈ ಸಮೀಪದ ಎತ್ತರದಿಂದ ಒಂದು ಸೇಬನ್ನು ಬಿಟ್ಟಾಗ
ಇಲ್ಲಿ ಏನ್ ಕ್ರಿಯೆ ನಡೀತಪ್ಪ ಅಂದ್ರೆ ಸೇಬು ಮತ್ತು ಭೂಮಿ ಎರಡೂ ತಮ್ಮ ವೇಗವರ್ಧಕವನ್ನ ಹೆಚ್ಚಿಸಿಕೊಳ್ತವೆ ಅಂತ ಡೈರೆಕ್ಟ್ ಪ್ರಶ್ನೆ ಇದೆ. ಯಾವ್ದ್ರಲ್ಲಿ? 4th ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 588 ನೀವು ಓಪನ್ ಮಾಡಿದ್ರೆ ನೋಡಿ, ಒಂದು ಸೇಬನ್ನು ವ್ಯೋಮನೌಕೆಯಿಂದ ಒಂದು ನಿರ್ದಿಷ್ಟ ಕಕ್ಷೆಗೆ ಬಿಡುಗಡೆ ಮಾಡಿದಾಗ ವ್ಯೋಮನೌಕೆಯೊಂದಿಗೆ ಅದೇ ವೇಗದಲ್ಲಿ ಸುತ್ತುತ್ತಿರುತ್ತದೆ. ಅದೇ ವೇಗ, ಸೇಮ್ ವೇಗ ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಆನ್ಸರ್ ಆನೆಮುಡಿ 2695 ಮೀಟರ್ ಇದೆ. ಯಾವುದು? ಆನೆಮುಡಿ. ಹಾಗಾದ್ರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮತ್ತು ಅದರ ಎತ್ತರ ಎಷ್ಟು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇದನ್ನ ನೀವು ಪೇಜ್ ನಂಬರ್ 4th ಸೈನ್ಸ್ ಟೆಕ್ನಾಲಜಿ 63 ಓಪನ್ ಮಾಡಿದಾಗ ಇಲ್ಲಿ ಆನೆಮುಡಿ ಅಂದಾಗ ದಕ್ಷಿಣ ಭಾರತದಲ್ಲೇ ಅತಿ ಎತ್ತರವಾದ ಶಿಖರ. ಓಕೆ, ಅಲ್ಲಿ ದಕ್ಷಿಣ ಭಾರತ ಒಂದೇನೆ, ಇಲ್ಲಿ ಪಶ್ಚಿಮ ಘಟ್ಟಗಳು ಅಂದ್ರೂ ಒಂದೇನೆ. ಓಕೆ, ಪಶ್ಚಿಮ ಘಟ್ಟಗಳಲ್ಲಿ ತಾನೇ ದೊಡ್ಡ ದೊಡ್ಡ ಬೆಟ್ಟಗಳು ಕಂಡು ಬರೋದು. ಇನ್ನು ಇಲ್ಲಿ 4th ಸೈನ್ಸ್ ಟೆಕ್ನಾಲಜಿ ಅಂದಾಗ ನಿಮಗೆ ನೀವೇನೋ PCPS, SDA ಮತ್ತು VAOಗೆ ಪ್ರಿಪೇರ್ ಆಗ್ತಾ ಇದೆ, ಚಿಕ್ ಬುಕ್ ಇದೆ. ಇದು MRP 300 ಇದೆ. ಆಫರ್ ಪ್ರೈಸ್ ನಿಮಗೆ 239ಗೆ ಈ ಕೆಳಗಡೆ ಕಾಣ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಫ್ರೀ ಹೋಮ್ ಡೆಲಿವರಿ ಕಳಿಸ್ಕೊಡ್ತಾರೆ ನಾನು. ಓಕೆ, ಇಷ್ಟೇನು 4th ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರತಿ ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೂಫ್. ಓಕೆ, ಇನ್ನು ನಿಮ್ಗೆ ಯಾವ ಟಾಪಿಕ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ ಅನ್ನೋಂಥದ್ದು. ಇವತ್ತಿಗೆ ಇಷ್ಟಿರಲಿ. ಥ್ಯಾಂಕ್ ಯು.